ನಮಸ್ಕಾರ ಸ್ನೇಹಿತರೆ, ಬೃಹತ್ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ತುಂಬಾ ಸ್ವಾಗತ. ಇಂದು ನಿಮ್ಮ ಮುಂದೆ ಒಂದು ಅದ್ಭುತ ಮತ್ತು ಹೃದಯಸ್ಪರ್ಶಿ ಸುದ್ದಿ ತಂದಿದ್ದೇನೆ. ರೈತರೇ, ನಿಮ್ಮ ಜೀವನವನ್ನು ಒಂದೇ ದಿನದಲ್ಲಿ ಬದಲಾಯಿಸುವ ದೊಡ್ಡ ಅವಕಾಶ ಈಗ ಬಂದು ನಿಂತಿದೆಯಾ? ಬಡ್ಡಿ ಇಲ್ಲದೆ ಲಕ್ಷಾಂತರ ರೂಪಾಯಿ ಸಾಲ ಸಿಗುತ್ತಿದೆಯಾ ಎಂದು ನೀವು ಆಶ್ಚರ್ಯಪಡುತ್ತಿದ್ದೀರಾ? ಹೌದು ಸ್ನೇಹಿತರೆ, ಕರ್ನಾಟಕ ಸರ್ಕಾರದ 2026-27ರ ಬಜೆಟ್ನಲ್ಲಿ ರೈತರಿಗೆ ಭಾರೀ ಆಶ್ವಾಸನೆಯ ಘೋಷಣೆ ಮಾಡಲಾಗಿದೆ. ಸುಮಾರು 38 ಲಕ್ಷ ರೈತರಿಗೆ ಒಟ್ಟು 30,000 ಕೋಟಿ ರೂಪಾಯಿ ಮೌಲ್ಯದ ಕೃಷಿ ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ ನೀಡುವ ಗುರಿಯನ್ನು ಸರ್ಕಾರ ಇಟ್ಟುಕೊಂಡಿದೆ. ಈ ಶೂನ್ಯ ಬಡ್ಡಿ ಕೃಷಿ ಸಾಲ ಯೋಜನೆಯ ಮೂಲಕ ಸಣ್ಣ ಮತ್ತು ಮಧ್ಯಮ ರೈತರು ಬೀಜ, ರಸಗೊಬ್ಬರ, ಯಂತ್ರೋಪಕರಣಗಳು ಮತ್ತು ಇತರ ಕೃಷಿ ವೆಚ್ಚಗಳಿಗೆ ಸುಲಭವಾಗಿ ಹಣ ಪಡೆಯಬಹುದು. ಸಹಕಾರಿ ಬ್ಯಾಂಕ್ಗಳು ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಾದ PACS ಮೂಲಕ ಈ ಸಾಲ ನೀಡಲಾಗುತ್ತದೆ ಮತ್ತು ಸಾಲವನ್ನು ಸಕಾಲಕ್ಕೆ ಮರುಪಾವತಿ ಮಾಡಿದರೆ ಬಡ್ಡಿಯನ್ನು ಸರ್ಕಾರವೇ ಸಂಪೂರ್ಣವಾಗಿ ಭರಿಸುತ್ತದೆ. ಈ ಯೋಜನೆಯ ಮುಖ್ಯ ಉದ್ದೇಶ ರೈತರ ಮೇಲಿನ ಸಾಲದ ಭಾರ ಕಡಿಮೆ ಮಾಡುವುದು, ಕೃಷಿ ಉತ್ಪಾದನೆ ಹೆಚ್ಚಿಸುವುದು, ಸಣ್ಣ ರೈತರನ್ನು ಉತ್ತೇಜಿಸುವುದು ಮತ್ತು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದು. ಅಲ್ಪಾವಧಿ ಕೃಷಿ ಸಾಲಕ್ಕೆ 3 ಲಕ್ಷದವರೆಗೆ ಶೂನ್ಯ ಬಡ್ಡಿ, ಪಶುಸಂಗೋಪನೆ ಅಥವಾ ಮೀನುಗಾರಿಕೆಗೆ 2 ಲಕ್ಷದವರೆಗೆ ಶೂನ್ಯ ಬಡ್ಡಿ ಮತ್ತು ಮಧ್ಯಮಾವಧಿ ಕೃಷಿ ಸಾಲಕ್ಕೆ 10 ಲಕ್ಷದವರೆಗೆ ಸುಮಾರು 3% ಬಡ್ಡಿ ಇದ್ದರೂ ಸರ್ಕಾರವೇ ಬಡ್ಡಿ ಸಹಾಯ ನೀಡುವುದರಿಂದ ರೈತರಿಗೆ ಬಡ್ಡಿ ಇಲ್ಲದೆ 10 ಲಕ್ಷದವರೆಗೆ ಸಾಲದ ಅವಕಾಶ ದೊರೆಯುತ್ತದೆ. ಈ ಸಾಲ ಪಡೆಯಲು ಆಧಾರ್ ಕಾರ್ಡ್, ರೈತ ಪಾಸ್ಬುಕ್ ಅಥವಾ RTC ಜಮೀನು ದಾಖಲೆ, ಬ್ಯಾಂಕ್ ಪಾಸ್ಬುಕ್, ಫೋಟೋ, ಮೊಬೈಲ್ ಸಂಖ್ಯೆ ಮತ್ತು ಸಹಕಾರಿ ಸಂಘದ ಸದಸ್ಯತ್ವ ದಾಖಲೆ ಬೇಕಾಗುತ್ತದೆ. ಹತ್ತಿರದ PACS ಅಥವಾ ಸಹಕಾರಿ ಬ್ಯಾಂಕಿಗೆ ಹೋಗಿ ಅರ್ಜಿ ಸಲ್ಲಿಸಿ. ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಸಾಲ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ. ಈ ಯೋಜನೆಯಿಂದ ಕೃಷಿ ಕೆಲಸಕ್ಕೆ ತಕ್ಷಣ ಹಣ ಲಭ್ಯವಾಗುತ್ತದೆ, ಬಡ್ಡಿ ಭಯ ತೊಲಗುತ್ತದೆ, ಸಾಲದ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಉತ್ತಮ ಬೆಳೆ ಉತ್ಪಾದನೆ ಸಾಧ್ಯವಾಗುತ್ತದೆ. ರೈತ ಸ್ನೇಹಿತರೆ, ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹತ್ತಿರದ ಸಹಕಾರಿ ಬ್ಯಾಂಕಿಗೆ ಭೇಟಿ ನೀಡಿ ವಿವರ ತಿಳಿದುಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮುಂದಿನ ಅಪ್ಡೇಟ್ಗಳು ನಿಮಗೆ ಮೊದಲು ಬರಲಿ. ನಿಮ್ಮ ಊರಿನ ಹೆಸರು ಕಮೆಂಟ್ನಲ್ಲಿ ಬರೆಯಿರಿ. ರೈತರ ಶ್ರಮಕ್ಕೆ ಸರ್ಕಾರದ ಈ ಬೆಂಬಲದಿಂದ ಸಮೃದ್ಧ ಕರ್ನಾಟಕ ನಿರ್ಮಾಣಕ್ಕೆ ಕೊಡುಗೆ ನೀಡೋಣ. ಧನ್ಯವಾದಗಳು. ಜೈ ಕರ್ನಾಟಕ.